ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025 ಮೇ ತಿಂಗಳದ ಸಿಂಹರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಹಾಗಾದ್ರೆ ಸಿಂಹರಾಶಿಯವರಿಗೆ ಎಂತಹ ಯೋಗ ಇದೆ ಹೇಳ್ತಕ್ಕಂಥ ಸಿಂಹರಾಶಿಯಾಧಿಪತಿ ರವಿ ಮೇಷದಲ್ಲಿ ರವಿ ಮತ್ತೆ ಬುಧನ ಸಂಯೋಗದಿಂದ ನಿಮಗೆ ಬರಬೇಕಾಗಿರತಕ್ಕಂತಹ ಹಣ ನಿಮ್ಮ ಕೈಗೆ ಬಂದು ಸೇರುತ್ತೆ ಹೇಳ್ತಕ್ಕಂಥ. ಹಾಗೆ ನೀವು ಆಲೋಚನೆಯನ್ನ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಲೋಚನೆ ಇದೆ. ನೀವು ಆ ಕೆಲಸವನ್ನ, ಆ ವ್ಯವಹಾರವನ್ನ ತುಂಬಾ ಗೌಪ್ಯತೆಯಾಗಿ ಇಟ್ಟಿದ್ದೀರಿ ಹೇಳ್ತಕ್ಕಂಥದ್ದು, ಅದು ಫಲಪ್ರದವಾಗುತ್ತೆ. ಹಾಗೆ ನಟ ನಟಿಯರಿಗೆ ಅಥವಾ ಜಾಹೀರಾತುಗಳಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಅಥವಾ ಅಡ್ವರ್ಟೈಸ್ಮೆಂಟ್ ವಿಭಾಗದಲ್ಲಿ ನಟನೆ ಇರಬಹುದು ಅಥವಾ ಸ್ಕ್ರಿಪ್ಟ್ ಇರಬಹುದು, ಈ ತರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನ ತಂದುಕೊಡುತ್ತೆ ಸಿಂಹರಾಶಿಯವರಿಗೆ. ಹಾಗೆ ಮಕ್ಕಳ ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರದಲ್ಲಿ ತಯಾರು ಮಾಡತಕ್ಕಂಥದ್ದು, ತಯಾರಿಕೆ ಅಥವಾ ಬೇರೆ ಬೇರೆ ತರಹದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತೆಗೆದುಕೊಳ್ಳುತ್ತಾರೆ. ಜೀವನದ ಅನೇಕ ರೀತಿಯ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತೆಗೆದುಕೊಳ್ಳುತ್ತೆ. ಹಾಗೆ ಇನ್ನು ಸಿಂಹರಾಶಿಯವರಿಗೆ ಗುರುವಿನ ಒಂದಷ್ಟು ಕೃಪೆ ಕೂಡ ಮುಂಬರುವಂತಹ ದಿನಗಳಲ್ಲಿ ಉಂಟಾಗುತ್ತೆ ಇರತಕ್ಕಂಥ. ಗುರುವಿನ ಮಹಾಯೋಗದಿಂದ ನಿಮ್ಮ ವ್ಯವಹಾರವೆಲ್ಲವೂ ಕೂಡ ಹೆಚ್ಚೆಚ್ಚು ಫಲ ನೀಡುತ್ತಾ ಇರುತ್ತೆ. ಪಿತ್ರಾರ್ಜಿತ ಆಸ್ತಿ ಇರತಕ್ಕಂಥ ಬರುವಂಥ ಅಣ್ಣ, ತಂಗಿ, ಅಕ್ಕ, ಹೀಗೆ ವ್ಯವಹಾರದಲ್ಲಿ ಬರಬೇಕಾಗಿರ್ತಕ್ಕಂಥ ಹಣ ನಿಮ್ಮ ಕೈಗೆ ಬಂದು ಸೇರುತ್ತೆ ಎಂದು ಕೂಡ ಹೇಳಬಹುದು. ಹಾಗೆ ಶತ್ರುಗಳ ಕೂಡ ನಿಮಗೆ ಮಿತ್ರರಾಗ್ತಾ ಇರುತ್ತಾರೆ. ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಮೇ ತಿಂಗಳಲ್ಲಿ ಅಧಿಕ ಧನಯೋಗ, ಧನಲಾಭ ಇವೆಲ್ಲವೂ ಕೂಡ ಬಂದು ಕೊಡ್ತಾ ಇರುತ್ತೆ ಎಂದು ಕೂಡ ಹೇಳುತ್ತೆ. ಅಷ್ಟೇ ಅಲ್ಲ, ರಾಹು ಕೇತುವಿನ ಬಲಾಬಲಗಳು, ರಾಹು ಕೇತುವಿನ ಒಂದು ಸಂಬಂಧದ ಸಂಯೋಗ ಅಂತಕ್ಕಂಥದ್ದು ಕೂಡ ಇರುತ್ತೆ ಸಿಂಹರಾಶಿಯವರಿಗೆ. ಹೀಗೆ 10 ರೀತಿಯಲ್ಲಿಯೂ ಕೂಡ ಸಿಂಹರಾಶಿಯ ಒಂದು ಒಳಿತನ್ನ ಕೊಡುವಂಥದ್ದು, ಸಿಂಹರಾಶಿಯ ಆಲೋಚನೆಯನ್ನ ಕೊಡ್ತಕ್ಕಂಥದ್ದು, ಹೀಗೆ ಇವೆಲ್ಲವೂ ಕೂಡ ಬರ್ತಾ ಇರ್ತಕ್ಕಂಥದ್ದು. ಹಾಗೆ ಕೃಷಿಕರಿಗೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ ಸಿಂಹರಾಶಿಯವರಿಗೆ. ಒಳ್ಳೆಯ ಉದ್ಯೋಗ, ಒಳ್ಳೆಯ ವ್ಯವಹಾರ, ಹೀಗೆ ಇವೆಲ್ಲವೂ ಕೂಡ ತಂದು ನಿಮ್ಮ ಫಲವನ್ನು ಕೂಡಿ ಹೆಚ್ಚೆಚ್ಚು ಫಲವನ್ನ ಆಶಾದಾಯಕವಾಗಿ ರೂಪಿಸಿಕೊಳ್ಳತಕ್ಕಂಥ. ವಿದ್ಯಾರ್ಥಿನಿಯರಿಗೆ ಹೆಚ್ಚು ಅಂಕವನ್ನ ಪಡೆಯುವಂಥದ್ದು, ಹೆಚ್ಚು ಪರಿಶ್ರಮದಿಂದ ಫಲವನ್ನು ಪಡೆಯತಕ್ಕಂಥದ್ದು, ಹೀಗೆ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಅದ್ಭುತವಾದಂತಹ ಮಹಾಯೋಗ ಅಂತಲೇ ಕರೆಯಬಹುದು ಮೇ ತಿಂಗಳಲ್ಲಿ. ವೀಕ್ಷಕರೇ, ಇನ್ನು ಹೆಚ್ಚು ನಿಮ್ಮ ಜಾತಕ ಇತ್ಯಾದಿಗಳನ್ನ ಪರಿಶೀಲನೆಯನ್ನ ಮಾಡಲಿಕ್ಕೆ ನಿಮ್ಮ ಡೇಟ್ ಆಫ್ ಬರ್ತ್, ಭಾವಚಿತ್ರ, ಹೀಗೆ ಇವೆಲ್ಲವನ್ನು ಕೂಡ ನಿಮಗೆ ಕಳಿಸಿದಲ್ಲಿ ಜಾತಿಗಳನ್ನ ಪರಿಶೀಲನೆಯನ್ನು ಮಾಡಿ ವಿವರವಾಗಿ ತಿಳಿಸಿಕೊಡಲಾಗುತ್ತೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.